ನಮಸ್ಕಾರ ಮಂಚಮ್ಮಣ್ಣ. ನಮಸ್ತೆ. ಕೆಲವೊಂದಷ್ಟು ಸೀಕ್ರೆಟ್ ವಿಚಾರಗಳು ಈಗಿನ ಕಾಲದ ಜನಕ್ಕೆ ಗೊತ್ತಿರಲ್ಲ. ಹಿರಿಯರು ತುಂಬಾ ಹಳಬರಿಗೆ ಇದ್ರ ವಿಚಾರ ಚೆನ್ನಾಗಿ ಗೊತ್ತಿದೆ. ಈಗ ಕಾವು ಕಪ್ಪು ಎಲ್ಲೋ ಒಂದ್ ಕಡೆ ಏನೋ ಒಂದು ಬಟ್ಟಿಡ್ತಾರೆ, ಈ ತರದ್ದೆಲ್ಲ ಒಂದು ಕಪ್ಪು ಮಸಿ ಬೆಳಿತಾರೆ, ಅವ್ರ ಜೀವನಗಳು ಡ್ಯಾಮೇಜ್ ಆಗ್ತವೆ. ಸೊ ಈ ವಿಚಾರಗಳನ್ನ ಈಗಿನ ಜನಕ್ಕೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಹಳಬರು ಇದ್ರ ಬಗ್ಗೆ ತುಂಬಾ ನಾಲೆಡ್ಜ್ ಇತ್ತು. ಇನ್ನ ಕೆಲವೊಂದ್ ಕಡೆ ನಾವು ಕೇಳಿರ್ತೀವಿ, ಈಗಲೂ ಕೆಲವೊಂದ್ ಕಡೆ ನೋಡ್ಬೋದು. ಈ ಮಧ್ಯರಾತ್ರಿನಲ್ಲಿ ಬುಡಬುಡಿಕೆಯವರು ಬಂದು ಊರಲ್ಲಿ ಒಂದು ಸಾರಿ ಇಟ್ಕೊಂಡು ಹೋಗ್ತಾರೆ. ಅವ್ರು ಅನ್ಸಿದ್ದೇನೋ ಅವ್ರು ಹೇಳ್ಕೊಂತ ಹೋಗ್ತಾ ಇರ್ತಾರೆ. ಈ ಊರಲ್ಲಿ ಇಂಥ ಒಂದು ಮೂಲೆಯಲ್ಲಿ ಇಂಥ ಒಂದು ಮನೆಗೆ ಸಂಬಂಧಪಟ್ಟಂತೆ ಇಂಥದೊಂದು ಸಾವಾಗ್ಬೋದು, ಇಲ್ಲ ಇಂಥವ್ರು ಯಾರೋ ಒಬ್ರು ಓಡೋಗ್ಬೋದು, ಇಲ್ಲ ಇಂಥದ್ದೇನೋ ಒಂದು ದುರ್ಘಟನೆ ನಡೀತದೆ ಅಲ್ಲಿ, ಇಲ್ಲ ಜಗಳನೋ ಏನೋ ಒಂದು ಇಂಥದೊಂದು ಘಟನೆ ಆಗುತ್ತೆ ಅಂತೇಳಿ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಮತ್ತೆ ಅವ್ರೇನ್ ಭಿಕ್ಷೆ ಬೇಡೋರಲ್ಲ, ದುಡ್ಡು ಕೇಳೋರಿಲ್ಲ. ಯಾಕಂದ್ರೆ ಮಧ್ಯರಾತ್ರಿ 3 ಗಂಟೆ ರಾತ್ರಿನೆಲ್ಲ ಅವ್ರು ಬಂದು ಹೋಗಿರ್ತಾರೆ, ಎಲ್ಲ ಮಲಗಿರ್ತಾರೆ. ಯಾರಿಗೋ ಒಬ್ಬೊಬ್ಬರಿಗೆ ಅವರು ಬಂದು ಹೇಳೋದನ್ನ ನೋಡಿ ಆ ಬುಡ್ಬುಡ್ಕೆ ಸೌಂಡ್ಗೆ ಎಚ್ಚರಿಕೆಯಾಗಿ ಕೇಳಿಸ್ಕೊಂಡು ಹಿಂಗೆ ಹೇಳೋದ್ರು ಅಂತ ಅಂದ್ಬಿಟ್ಟು ಹೇಳ್ಬೋದು, ಮಾತಾಡ್ಕೋಬಹುದು. ಸೊ ಇದ್ರಲ್ಲಿ ಅವ್ರು ಹೇಳಿ ಹೋದ್ಮೇಲೆ ಆ ಘಟನೆಗಳು ಕೆಲವೇ ವಾರಗಳಲ್ಲೋ ಇಲ್ಲ ಕೆಲವೇ ದಿನಗಳಲ್ಲೋ ನಡೆಯುತ್ತೆ. ಸೊ ಈ ಒಂದು ಘಟನೆಗಳು ನಡಿಬೇಕಂದ್ರೆ ಅವ್ರು ಹೇಳಿದ್ಬೇಕಂದ್ರೆ ಅದು ನಡೀತಾ ಇತ್ತು ಅಂದ್ರೆ ಅಲ್ಲಿ ಯಾವ್ದೋ ಒಂದು ಶಕ್ತಿ ಅವ್ರ ಕೈಯಲ್ಲಿ ಅದು ಬಂದು ನುಡಿಸುತ್ತಾ, ಇಲ್ಲ ಇದರಲ್ಲಿ ಇನ್ನೇನಾದ್ರೂ ಬೇರೆ ತಂತ್ರ ಮಂತ್ರ ಇನ್ನೇನಾದ್ರೂ ಟ್ರಿಕ್ಸ್ ಇದೆಯಾ, ಇದ್ರದ್ದು ಒರಿಜಿನಲ್ ತಿಳಿಸಿ. ನಮಸ್ತೆ. ಈಗ ಈ ಸ್ಟೋರಿ ಬಂದು ತುಂಬ ಕಠಿಣವಾದ ಸ್ಟೋರಿ. ಈ ಸ್ಟೋರಿನಲ್ಲಿ ಬಂದು ಮಾಂತ್ರಿಕರು ಮಂಡ್ರು ಅಂದರೆ ಜನಕ್ಕೆ ಭಯ ಯಾಕೆ ಬಂತು, ಇದು ಬದಲಾವಣೆಗಳು. ಈಗ ಒಂದು ಮಾತು ಹೇಳ್ತೀವಿ, ಕಾವು ಕಪ್ಪುಗಳ ಬಗ್ಗೆ ಆಗಲಿ ಕೆಡುಕು ಲಕ್ಷಣಗಳ ಬಗ್ಗೆ ಆಗಲಿ, ಇದು ಬಂದು ಕೆಡುಕು ಲಕ್ಷಣಗಳು. ಮಾಟದೋಷ, ಮಂತ್ರದೋಷ, ತಂತ್ರದೋಷ, ಈ ಥರ ತೊಂದರೆಗಳು ಮಾಡ್ತಕ್ಕಂಥ ವಿಚಾರಕ್ಕೆ ಬರ್ತಾಯಿದೆ ಇದು. ಈಗ ಜನಕ್ಕೆ ಯಾವ ಮಂತ್ರದೋಷ ಯಾವ ತಂತ್ರದೋಷ ಯಾವುದೂ ಇಲ್ಲ ಅನ್ನೋರಿದ್ದಾರೆ. ಆ ಥರ ಅನ್ನೋರಿದ್ದಾಗ ಒಂದು ಕೆಲಸ ಮಾಡಿ, ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥದ್ದು ಶರೀರದಲ್ಲಿ ಭಯ ಭಕ್ತಿ ಯಾರು ಕೊಟ್ಟರು, ಎಲ್ಲಿಂದ ಬಂತು ನಮಗೆ? ದಿಢೀರಂತಿಲ್ಲ ಹಾವು ಬಂದ್ಬಿಟ್ರೆ ಅಯ್ಯಬ್ಬ ಅಂತ ಹೇಗಿರಿ ಈ ಕಡೆ ಧುಮುಕಿ ಬಿದ್ದೋಗ್ತಾರೆ, ಅದು ಭಯ ಅಲ್ವಾ? ಎಲ್ಲೇ ಒಂದು ಕಡೆ ನಾವು ದೇವ್ರನ್ನೇ ನಂಬೋರಲ್ಲ, ಸಂತೋಷ. ಎಲ್ಲೇ ಒಂದು ಕಡೆ ಯಾವುದೋ ಬೇಕಾದ ವ್ಯಕ್ತಿ ಕಾಲು ತಗಲ್ಬಿಡ್ತದೆ, ಅವನು ಜಂಬ ಮಾಡ್ಕೊಂಡು ಹಂಗೆ ಇದ್ರೆ ಕ್ಯಾಕ್ರಸ್ತು ಬುಕ್ ನಾವು ಮನಸ್ಸಲ್ಲಿ ಉಗಿತಾನೆ. ಅವನು ಈಚೆಗೆ ಹೋಗಿಲಿಲ್ಲ ಅಂದ್ರೂ ಯಾವ ಮನಸ್ಥಿತಿ ಇವನು ಬೇವರಿಸಿ ಕಾಲು ತಗಲೈತೆ, ನನಗೆ ಕಾಲಲ್ಲಿ ಒದ್ಕೊಂಡೋದಂಗೆ ಲೆಕ್ಕ, ಅಯ್ಯೋ ಮಿಸ್ ಆಯಿತು, ತಪ್ಪಾಯಿತು ಅಂತೇಳಿ ಹಿಂಗೆ ಅಂದ್ಕೊಂಡವ್ರಿದ್ದಾರೆ, ಇಲ್ಲ ಸಾರಿ ಹೇಳೋರಿದ್ದಾರೆ. ಇದು ಮನಸ್ಥಿತಿ, ಮನುಷ್ಯತ್ವ. ನಮ್ಗೆ ದೇವ್ರ ಭಕ್ತಿನೇ ಇಲ್ಲ ಅಂದರೆ ಅವ್ರು ಮುಗಿಯೋಲ್ಲ ಬಿಡು, ಸಾರಿ ಆದರೂ ಹೇಳ್ಬೇಕಲ್ಲ. ಕಾಲು ತಗಲ್ಬಿಡ್ತು ಆಕಸ್ಮಿಕವಾಗಿ, ಇದೇನು ಭಕ್ತಿ? ಭಕ್ತಿ ಭಕ್ತಿ ಇರೋನೇ ಗೊತ್ತಿಲ್ಲದೆ ಕಾಲು ತಗಲ್ದ್ರೆ ಕಣ್ಣು ಗೊತ್ಕೊಂತಾನೆ. ಇಲ್ಲ ತಿನ್ನೋ ಊಟಕ್ಕೇನೋ ಕಾಲು ತಗಲ್ದ್ರೆ ಅಯ್ಯೋ ನಾವು ದೇವ್ರನ್ನಂತೂ ನಂಬಲ್ಲ, ಇದೇ ದೇವರು, ನಮ್ಮ ಅನ್ನನೇ ದೇವರು, ಇದನ್ನೇ ದೇವರು ಅಂತ ಭಾವಿಸೋಣ ಅಂಥೇಳಿ ಅದನ್ನಾದ್ರೂ ಸಾರಿ ಹೇಳಬೇಕು ದೇವ್ರಿಗೆ. ಮೊಕ್ಕಬೇಡ ನೀನು, ಸಾರಿ ಹೇಳಬೇಕು, ಅದು ಭಕ್ತಿನೇ. ಭಯ ಭಕ್ತಿ ಎಲ್ಲಿಂದ ಬಂತು? ಅಹಂಕಾರ ಕೋಪ ಎಲ್ಲಿಂದ ಬಂತು? ಸೇಡು ಸ್ವಭಾವ ಎಲ್ಲಿಂದ ಬಂತು? ಇದೆಲ್ಲನೂ ನಮಗೆ ಭಗವಂತ ಕೊಟ್ಟಿರ್ತಕ್ಕಂಥದ್ದೇ. ಅದನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಮಗಿಲ್ಲ, ಅದನ್ನು ಮರ್ತೋಗಿದ್ದೀವಿ. ಇಲ್ಲಿ ಭಯ ಅನ್ನೋ ಪದ ಬರ್ತದೆ ಎಲ್ಲಿ? ಮಾಂತ್ರಿಕ ವೃತ್ತಿನಲ್ಲಿ ಕೆಟ್ಟದ್ದು ಮಾಡ್ತಾರೆ. ನಂಬಿಕೆ ಬೇಡ, ಅದ್ರ ಮೇಲೆ ನಂಬಲೇಬೇಡ. ಆ ನಂಬದೇ ಇರೋರು ಎದುರುಗಡೆ ಅವ್ರು ನೋಡಂಗೆ ಹಾಕ್ಬೇಡ. ಅವ್ರು ಓಡಾಡೋ ದಾರಿನಲ್ಲಿ ಒಂದಷ್ಟು ಕೋಳಿ ತಲೆ ಹಾಕೋ, ನಿಂಬೇಕಾಗಲಿ ಒಂದಷ್ಟು, ಏನು ಅದರಲ್ಲಿ ಏನು ಬೇಡ, ಸುಮ್ಮನೆ ಹಾಕೋದಷ್ಟೇ. ಮಂತ್ರಗಿಂತ ಏನು ಬೇಡ, ಸುಮ್ಮನೆ ಹಾಕೋದಷ್ಟೇ. ಹೂವು ಹಾಕೋ, ಏನೇನೋ ಹಾಕೋ, ಅಲ್ಲಿ ನಿಂಬೆ ಹಣ್ಣುಗಳು ಹಾಕು, ದಾರಿಗೆ ಅಡ್ಡ ಹಾಕೋ. ಅವ್ರು ದಾಟ್ಕೊಂಡು ಹೋಗ್ತಾರೆ. ಎತ್ತು ಯಾವುದಪ್ಪ ಇದು ನಮ್ಗೆ ಹಾಕಬೇಕು ಅಂತ ಹಿಂಗೆ ಹೋಗ್ತಾರೆ, ಸೈಡಾಗೆ ಹೋಗ್ತಾರೆ. ಎಲ್ಲಿಂದ ಬಂತದು ಅಂದರೆ ನಮ್ಮಲ್ಲೇ ಇರ್ತಕ್ಕಂಥ ಭಯ ಭಕ್ತಿ ಧೈರ್ಯ ಸ್ಥೈರ್ಯ ಇವು ನಮ್ಮಲ್ಲಿ ಸೇರ್ಕೊಂಡಿದ್ದಾವೆ. ಭಗವಂತ ಕೊಟ್ಟು ಇಟ್ಟಿದ್ದಾನೆ. ಏನಕ್ಕೆ? ಭಯ ಪಡೋ ಕಡೆ ಭಯ ಪಡು, ಧೈರ್ಯ ಮಾಡೋ ಕಡೆ ಧೈರ್ಯ ಮಾಡು, ಭಕ್ತಿ ಮಾಡೋ ಕಡೆ ಭಕ್ತಿ ಮಾಡು, ಶ್ರದ್ಧೆ ಮಾಡೋ ಕಡೆ ಶ್ರದ್ಧೆ ಮಾಡು, ಗೌರವ ಕೊಡೋ ಕಡೆ ಗೌರವ ಕೊಡು ಅಲ್ವಾ?
ಎಲ್ಲೆಲ್ಲಿ ಅದು ಬೇಕೋ ಅಲ್ಲಲ್ಲಿ ಬಳಕೆ ಮಾಡ್ಕೊ ಅಂತ ಕೊಟ್ಟಿದ್ದಾನೆ ಭಗವಂತ. ನಾನು ಯಾಕೆ ಭಯ ಪಡಲಿ ಅಂದರೆ ಭಯನೇ ಪಡಲ್ಲ ನೀನು. ಹೌದು, ಭಯ ಪಡ್ತೀಯ, ಭಯ ಇದೆ ಅಂದರೆ ಈ ಥರ ಸಿಚುವೇಶನ್ ಬಂದಾಗ ಭಯ ಅನ್ನೋದು ಇದು ಈ ಥರ ಮೂಡಿ ಬಂತು. ಸತ್ಯ ಇಲ್ದಿದ್ದು ಯಾವುದು ಮುಂದಕ್ಕೆ ಬರೋದಿಲ್ಲ. ಸತ್ಯ ಇದ್ರೇ ಅದು ಜನಗಳಿಂದ ಜನಕ್ಕೆ ಬರ್ತದೆ. ಅನಾದಿ ಕಾಲದಲ್ಲಿ ಒಂದು ಕಾಲದಲ್ಲಿ ಬುಡ್ಬುಡಿಕೆಯವರು ಅಂತಂದು ಕೇಳಿದ್ರಿ ನೀವು. ಬುಡ್ಬುಡಿಕೆಯವರು ಈ ಮೂಲೆಯಲ್ಲಿ ಹಿಂಗೆ ಆಗತ್ತೆ, ಈ ಊರಿಗೆ ದೇವಮೂಲೆಯಲ್ಲಿ ಒಂದು ಸಾವಾಗ್ತದೆ, ಇಷ್ಟೇ ನಿಗದಿ ದಿನದಲ್ಲಿ ಆಗತ್ತೆ. ಇಂಥ ಮೂಲೆಯಲ್ಲಿ ಇಂಥ ವ್ಯಕ್ತಿ ಅಂತ ಹೇಳಲ್ಲ, ಇಂಥ ಮೂಲೆಯಲ್ಲಿ ಒಬ್ಬ ಹೆಣ್ಣುಮಗಳು ಕೇಳ್ದೆ ಊರು ಬಿಟ್ಟು ಮನೆ ಬಿಟ್ಟು ಓಡೋಗ್ತಾಳೆ. ಅಥವಾ ಇಂಥ ಮೂಲೆಯಲ್ಲಿ ಒಬ್ಬ ಹುಡುಗ ಇದೇ ಥರ ನೇಣ ಹಾಕೊಂಡು ಸತ್ತೋಗ್ತಾನೆ, ಅಥವಾ ಇನ್ನೊಂದೇನೋ ಆಗಿ ಸಾಯ್ತಾನೆ, ಮತ್ತೊಂದೇನೋ ಆಗಿ ಸಾಯ್ತಾನೆ. ಈ ಇಂಥ ಮೂಲೆಯಲ್ಲಿ ದೊಡ್ಡ ಗಲಾಟೆಗಳಾಗ್ತದೆ. ಇಂತಹದ್ದು ಹೇಳ್ತಾರೆ, ನೀವು ಹೇಳ್ದಂಗೆ ತಿಳಿಸ್ತಾರೆ. ಅವರು 12 ಗಂಟೆ ರಾತ್ರಿನಲ್ಲಿ ಹೋಗಿ ಮಶಾಣದಲ್ಲಿ ಹೋಗಿ ಒಂದು ಕಾಲಲ್ಲಿ ತಪಸ್ಸು ಮಾಡ್ತಾರೆ. ಬುಡ್ಬುಡಿಕೆಯವರು ಎಲ್ಲರೂ ಬುಡ್ಬುಡಿಕೆಯವರಲ್ಲ, ಅವರು ಮಧ್ಯರಾತ್ರಿ ಬರ್ತಾರೆ. ಭಿಕ್ಷೆ ನೀವು ಹೇಳ್ದಂಗೆ ನೀವು ಭಿಕ್ಷೆ ಕೇಳಲ್ಲ, ಅವ್ರಿಗೆ ಭಿಕ್ಷೆ ಬೇಕಿಲ್ಲ. ಅವ್ರ ಮಾತು ನಡೆಸ್ಕೋಬೇಕು. ಅವರು ಈ ವಿದ್ಯೆಗಳಿಗೆ ಈಗ ಕೆಲವರು ಮದ್ದಿಡಿಡ್ತಾರೆ ಅಂತ ಹೇಳ್ತಾರೆ. ಅವರು ಯಾರು ಸಿಗಲಿಲ್ಲ ಅಂದರೆ ಅವರೇ ಯಾರಾದ್ರು ಬೇಕಾದವ್ರಿಗೆ ಹಾಕ್ಬಿಡ್ತಾರೆ, ಹಾಕಲಿಲ್ಲ ಅಂದರೆ ಊಟದಲ್ಲಿ ಹುಳ ಕಾಣಿಸುತ್ತೆ ಅಂತ ಹಂಗೆ ಹೇಳ್ಕೊತಾರೆ. ಹಂಗೆ ಅವ್ರ ಮನಸ್ಥಿತಿಗೆ ಏನಾಗುತ್ತಂದರೆ ಅಲ್ಲಿ ಅವ್ರ ಹತ್ರ ಇರೋವಂಥ ಕಾವು ಕಪ್ಪುಗಳಿಗೆ ಒಂದೊಂದು ಅಧಿದೇವತೆ ಇರ್ತದೆ. ಆ ಅಧಿದೇವತೆನ ಬಳಸಲಿಲ್ಲ ಅಂದರೆ ಅವ್ರಿಗೆ ಅದು ತೊಂದರೆ ಕೊಡ್ತಾಯಿದೆ. ನನ್ನ ಬಳಕೆ ಮಾಡು ಅಂತ. ಈಗ ಯಾರಾದರೂ ಕತ್ತಿನ ಚಾಕನ ಇಟ್ಕೊತಾರೆ, ಅದು ಗಮನ ಎಳಿತಿರ್ತೈತೆ, ನನ್ನೊಂದು ಕೊಂಬೆ ಕತ್ತರಿಸು, ಅಥವಾ ನನ್ನ ಹತ್ರ ಚಾಕ ಐತೆ, ಏನಾದರೂ ನನ್ನ ಕೊಯ್ಯಿ, ಒಂದು ಹಣ್ಣು ಒಂದು ಕಾಯ ಕೊಯ್ಯಿ, ಯೂಸ್ ಮಾಡು ಅನ್ನಿಸ್ತದೆ. ಯೂಸ್ ಮಾಡಲಿಲ್ಲ ಅಂದರೆ ತಗೊಂಬಂದು ಎಷ್ಟು ದಿವಸ ಆಯ್ತು ನೀವು ಯೂಸೇ ಮಾಡಲಿಲ್ಲ, ಒಂದು ಹಣ್ಣು ಕಾಯ ಏನಾದರೂ ಕೊಯ್ತಾರೆ ಕತ್ತಿನಲ್ಲೇ ಅಥವಾ ಚಾಕುನಲ್ಲೇ. ಹಾಗೇನೆ ಆ ಕಾವು ಕಪ್ಪುಗಳು ಅನ್ನೋವು ಗಮನ ಎಳಿತಾ ಇರ್ತವೆ. ನಾನು ಈ ಥರ ಆಗುತ್ತೆ, ತಯಾರು ಮಾಡಿ ನಾನು ಬಳಸಿ ನೋಡಬೇಕೆ. ಹಾಗೆ ಇದು ಕೆಣಕ್ತಿರ್ತದೆ, ಬಳಸು ಅಂತ. ಇವ್ರೇನು ಮಾಡ್ತಾರೆ, ಅದು ಅವ್ರ ವೃತ್ತಿ, ಅವ್ರ ವೃತ್ತಿ. ಮಂಡ್ರ ಜಾತಿನಲ್ಲಿ ಸುಮಾರು ಬುಡ್ಬುಡಿಕೆ ಅಂದರೆ ಅವರು ಪಾಪ ಎಷ್ಟೋ ಜನಾಂಗ ಇದೆ. ಎಲ್ಲ ಬುಡ್ಬುಡಿಕೆಯವರು ಅಲ್ಲ ಪಾಪ, ಅವ್ರಿಗೂ ಹೊಟ್ಟೆಪಾಡಿದೆ. ಈಗ ಯಾರು ಬರೋರು ಇಲ್ಲ, ಅವರು ದೊಡ್ಡ ಕೆಲಸಗಳು ಅದು ಇದು ಮಾಡ್ಕೊಂಡು ಬಿಸ್ನೆಸ್ಗಳು ಮಾಡ್ಕೊಂಡು ಇವತ್ತು ಯಾರು ಬುಡ್ಬುಡಿಕೆಯವರೇ ಇಲ್ಲ. ನಾವು ಆ ಪದ ಬಳಕೆ ಮಾಡಬಾರ್ದು. ಆ ಜಾತಿನಲ್ಲಿ ಎಷ್ಟೋ ಪಂಗಡಗಳಿದ್ದಾವೆ. ಆಗಿನ ಕಾಲದಲ್ಲಿದ್ದರು, ಈಗಿನ ಕಾಲದಲ್ಲಿ ಪಾಪ ಯಾರು ಇಲ್ಲ. ಆ ಥರ ವಿದ್ಯೆ ಇತ್ತು ಅಂತ ಕೇಳಿದ್ದೀರಿ, ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಒಂದು ಅವ್ರ ಮಾತು ನಡೆಯೋದಲ್ಲ, ಕರೆಕ್ಟಾಗಿ ಅವರು ಅದನ್ನು ತಯಾರು ಮಾಡಿರ್ತಾರೆ. ಅದಕ್ಕೇನೇನು ಹಾಕಬೇಕು ಮೆಟೀರಿಯಲ್ಗಳು ಹಾಕಿ, ಎಲ್ಲ ಕೆಟ್ಟ ವಸ್ತುಗಳೇ ಹಾಕಿ ಆ ಕಾವು ಥರ ತಯಾರು ಮಾಡಿ ಡಬ್ಬಿನಲ್ಲಿ ಇಟ್ಕೊತಾರೆ. ಅದನ್ನು ಮಶಾಣದಲ್ಲೇ ಇಡಬೇಕು, ಮನೇಲಿ ತರೋಂಗಿಲ್ಲ. ಈಗ ನಮ್ಮ ಗ್ರಂಥಗಳಲ್ಲಿ ಉಲ್ಲೇಖ ಆಗಿದೆ ಮಸ್ತಾಗಿ. ನನ್ನ ಹತ್ರ ಉಲ್ಲೇಖ ಇಲ್ದಿದ್ದು ಒಂದು ಎಪಿಸೋಡನ್ನು ಮಾತಾಡಲ್ಲ ನಾನು. ಯಾರಾದರೂ ಬಂದು ಕೇಳಿದ್ರೆ ದಾಖಲೆ ತೋರಿಸ್ತೀನಿ, ಇಂಥ ವಿದ್ಯೆ ಇದೆಯಾ, ಹೌದು ತಗೋ ಓದ್ಕೋ. ಓದೋಕ್ಕೆ ಆಗಲ್ಲ. ನನ್ನ ಹತ್ರ ಇರೋದು ಗ್ರಂಥಗಳು ಯಾರನ್ನ ಬಂದು ಕೇಳಿ ಕೊಡ್ತೀನಿ, ಓದ್ಬಿಡ್ಲಿ. ಓದಲಿ ನೀಟಾಗಿ. ಒಂದು ಲೈನ್ ಓದಲಿ, 2ನೇ ಲೈನ್ ಓದಲಿ, 3ನೇ ಲೈನ್ ಓದಲಿ, 4ನೇ ಲೈನ್ ಓದಲಿ. ಅದ್ರ ಅರ್ಥೈಸ್ಕೊಂಡ್ಲಿ. ಕಷ್ಟ ಇದೆ. ಅವ್ರಿಗೆ ಅರ್ಥ ಆಗಲಿಲ್ಲ ಅಂದ್ರೆ ನಾನು ಅರ್ಥ ಮಾಡಿಸಿ ನಾನು ಓದಿ ಹೇಳ್ತೀನಿ, ಅಷ್ಟಿದೆ. ನನ್ನ ಹತ್ರ ದಾಖಲೆ ಇಲ್ದಿದ್ದು ನಾನು ಯಾವ ಎಪಿಸೋಡ್ ಬಗ್ಗೆನೂ ಮಾತಾಡಲ್ಲ, ಯಾವುದೂ ನಾನು ಊಹೆ ಮಾಡ್ಕೊಂಡಂತೂ ಹೇಳಲ್ಲ. ನಾನು ಸರ್ವೀಸಲ್ಲಿ ಆ ಬದುಕಿಗೆ ಹೋಗಲ್ಲ. ನಾನು ಏನಿದೆಯೋ ಅದನ್ನೇ ಮಾತಾಡ್ತೀನಿ. ಹಾಗೆ ಇದರಲ್ಲಿ ಕಾವು ಕಪ್ಪುಗಳಲ್ಲಿ 21 ಕಾವು ಗೊತ್ತಿರ್ತಕ್ಕಂಥ ವಿಚಾರಗಳು ಅದರದ್ದೇ ಒಂದು ದೊಡ್ಡ ಗ್ರಂಥ ಇದೆ. ಸುಮಾರು ಒಂದು 500 ವರ್ಷದ ಹಿಂದೆದೇನೋ. ಯಾವ್ಯಾವ ಥರ ಕಾವುಗಳು ಮಾಡಿದ್ರೆ ಯಾವ್ಯಾವ ಥರ ತೊಂದರೆ ಮಾಡುತ್ತೆ, ಯಾವ್ಯಾವ ಥರ ಅದನ್ನು ಮಾಡಿದರೆ ಅದನ್ನು ಸರಿ ಮಾಡುತ್ತೆ, ಎಲ್ಲ ರೀತಿಯೂ ಇದೆ. ಅಂದರೆ ಕೆಟ್ಟದ್ದನ್ನು ಯಾವುದನ್ನು ಬಳಸೋಂಥ ಮನಸ್ಥಿತಿಯಲ್ಲಿ ನಾವಿಲ್ಲ. ದೇವಸ್ಥಾನ ಇಟ್ಕೊಂಡಿದ್ದೀವಿ, ದೇವ್ರ ಸೇವೆ ಮಾಡ್ತೀವಿ, ನಮಗೆ ಗಂಡು ಮಕ್ಕಳಿದ್ದಾರೆ. ನನಗೆ ಕೆಟ್ಟದ್ದು
ಉದ್ದೇಶ ಇಲ್ಲ. ವಿದ್ಯೆ ಇದೆ ಅಂತ ನಾನು ಪ್ರಸ್ತಾಪ ಮಾಡ್ತೀನಿ. ಆ ಥರ ಸಮಸ್ಯೆಗಳು ಯಾರಿಗಾದ್ರೂ ಇದ್ದರೆ ಅವ್ರು ಅನುಕೂಲ ಪಡ್ಕೊಳ್ಳಿ. ಇದು ಹೇಳ್ದಂಗೆ ನಡೀತೈತೆ. ಯಾವುದೋ ಒಂದು ಮನೆಗೆ ಬೊಟ್ಟಿಡ್ತಾರೆ, ಬಾಗಿಲಿಗೆ ಇಡಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲ ಒಂದು ಕಡೆ ಬೊಟ್ಟಿಟ್ರೆ ಸಾಕು. ಕರೆಕ್ಟಾಗಿ ಆ ಬೊಟ್ಟಿಡುವಾಗ ಅವರೊಂದು ರಹಸ್ಯ ಹೇಳ್ತಾರೆ, ಅದಕ್ಕೆ ಹೇಳಿದ್ರೆ ಅದು ಆಕ್ಟಿವೇಟ್ ಆಗ್ತದೆ. ಹೇಳಲಿಲ್ಲ ಅಂದರೆ ತಗೊಂಡೋಗಿ ಇಟ್ಟರೆ ಅದು ವೇಸ್ಟ್, ಬಂಡಿ ಕಂಜಿನೇ ಥರನೇ ಅದು. ಅದು ರಹಸ್ಯ ಇದೆ. ಹೇಳ್ಬಿಟ್ಟು ಹಿಂಗೆ ಆಗಬೇಕು, ನೀನು ಈ ಕೆಲಸ ಮಾಡಬೇಕು. ಅದಕ್ಕೊಂದು ಅಧಿದೇವತೆ ಇರ್ತದೆ, ದುಷ್ಟಶಕ್ತಿನೇ ಒಂದು ಅಧಿದೇವತೆ ಇರ್ತದೆ. ಈಗ ಚೌಡಿನ ಮಾತಾಡ್ಸೋ ರೀತಿ ಹೆಂಗಿರ್ತೈತೆ, ಎಲ್ಲ ಏಕವಚನದಲ್ಲೇ. ಚೌಡೇಶ್ವರಿನ ಮಾತಾಡ್ಸೋಂಥ ರೀತಿ ಏನೈತೆ, ಅಮ್ಮ ತಾಯಿ ರಕ್ಷಣೆ ಕೊಡಮ್ಮ, ಕಾಪಾಡಮ್ಮ, ಹಿಂಗೆ ತಾಯಿನ ಮಾತಾಡ್ಸ್ದಂಗೆ ಇನ್ನೂ ಹೆಚ್ಚಾಗಿ ತಾಯಿನ ಚೌಡೇಶ್ವರಿ ಅಂದರೆ ಈಶ್ವರಿ ಶಕ್ತಿ ಚೌಡೇಶ್ವರಿ. ಆ ಅಮ್ಮನ ಬೇಡೋ ರೀತಿಯಲ್ಲಿ ಬೇಡ್ತೀವಿ. ಅದೇ ಚೌಡಿ ಅನ್ನೋಂಥದ್ದು ಏನಿದೆ ಅದು ದುಷ್ಟಶಕ್ತಿ. ಅದನ್ನು ಹೆಂಗೆ ಮಾತಾಡಿಸ್ತೀವಿ, ಎಲ್ಲ ಏಕವಚನನೇ. ಏಕವಚನದಲ್ಲಿ ಮಾತಾಡಿದ್ರೇನೇ ಅದಕ್ಕೆ ಪ್ರೀತಿ. ಅದು ಕೊಡೋದು ರಕ್ತ ಬಲಿ, ಅಮ್ಮನ ಕೊಡೋದು ಹಾಲು ತುಪ್ಪ. ಹಿಂಗೆ ದುಷ್ಟಶಕ್ತಿಗಳು ಆ ಥರ ಇರ್ತವೆ. ಕೆಟ್ಟದೇ ಮಾಡ್ತವೆ, ಕೆಟ್ಟದೇ ಬೇಕು ಅವಿಗೆ. ಹಿಂಗೆ ಕಾವು ಕಪ್ಪುಗಳು 21 ಥರ ಕಾವು ಕಪ್ಪುಗಳು ಆರಾಮಾಗಿ ಕಪ್ಪು ಸವರಿದ್ರೆ ಆಕ್ಸಿಡೆಂಟ್ಗಳು ಪದೇ ಗಾಡಿಗಳು ಆಕ್ಸಿಡೆಂಟ್ ಆಗ್ತವೆ. ಒಂದೊಂದು ಗಾಡಿ 2 ಸಾರಿ 3 ಸಾರಿ 4 ಸಾರಿ ಆಕ್ಸಿಡೆಂಟು ಆಗಿದ್ದು ಆಕ್ಸಿಡೆಂಟ್ ಆಗ್ತಾನೆ ಇರ್ತದೆ. ಈ ಗಾಡಿಗಳು, ಕಾರುಗಳು ಅಷ್ಟೇ. ಎಲ್ಲ ವೆಹಿಕಲ್ಸು, ಸುಮಾರು ವೆಹಿಕಲ್ಸು, ಪ್ರೈವೇಟ್ ವೆಹಿಕಲ್ಸು, ಈ ಶತ್ರುಗಳು ಏನು ನಮ್ಮ ಹೊಟ್ಟೆ ಕಿಚ್ಚು ಜನಗಳು ಏನು ಮಾಡ್ತಾರೆ, ಈ ಥರ ಕಾವು ಕಪ್ಪುಗಳನ್ನ ಮಾಡೋರನ್ನ ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಸೈಲೆಂಟು, ಕಷ್ಟನೇ ಇಲ್ಲ. ಸುಮ್ಮನೆ ಹೋಗೋದು, ಬೊಟ್ಟಿಡೋದು, ಈ ಥರ ಹೇಳಬೇಕು, ಈ ಥರ ಮಾಡಬೇಕು, ಈ ಥರ ಸಂಕಲ್ಪ ಮಾಡ್ಕೊಂಡು ಇಡಬೇಕು ಅಂತ ಅವ್ರು ಹೇಳಿದಾಗ ಆ ಥರ ಇಟ್ಟರೆ ಮುಗೀತದ, ಅದ್ರ ಕೆಲಸ ಮಾಡ್ಕೊಂಡು ಹೋಗ್ತದೆ. ನೀರು ಹಾಕಿ 76 ಸಾರಿ ವಾಶ್ ಮಾಡಿಸಿ ಹಚ್ಚಿರೋ ಬೊಟ್ಟೋಗ್ಬೋದು, ಆ ದುಷ್ಟಶಕ್ತಿ ಅದರಲ್ಲಿ ಸೇರ್ಕೊತದೆ. ತೊಳೆದಾಕ್ಬಿಟ್ರೆ ಹೋಗ್ಬಿಡ್ತಂದ್ರೆ ಹೋಗಲ್ಲ, ದುಷ್ಟಶಕ್ತಿ ಅಲ್ಲಿ ಆವರಿಸ್ತದೆ. ಮತ್ತೆ ಅದು ವಾಪಸ್ ಮಾಡಬೇಕಂದ್ರೆ ಅದು ಕೊಡಬೇಕು, ಮತ್ತೆ ರಿಟರ್ನ್ ತಗೋಬೇಕು ವಾಪಸ್ಸು. ಆವಾಗಲೇ ಎಷ್ಟೇ ಬಣ್ಣ ಎಗರೋಗಂಗೆ ಗಾಡಿ ತೊಳೆದ್ರೂ ಹೋಗಲ್ಲ ಅದು, ಆ ಥರ ದೋಷ. ಹಂಗಾಗಿ ಅದೇ ಸಮಯಕ್ಕೆ, ನಿಗದಿ ಸಮಯಕ್ಕೆ ಅವ್ರು ಏನೇನು ಹೇಳ್ಕೊಂಡು ಹೋಗಿರ್ತಾರೆ ಬುಡ್ಬುಡ್ಕೆ ಅವ್ರು ರಾತ್ರಿ ಹೊತ್ತಲು, ಅದೇ ನಡೀತೈತೆ. ಅಂದರೆ ಅವ್ರು ಹೇಳಿದ್ದು ವಾಕ್ಶುದ್ಧಿ ಬೇರೆ, ಅವರು ತಂತ್ರವಿದ್ಯೆ ಬೇರೆ. ಆ ಥರ ತಂತ್ರವಿದ್ಯೆ ಮಾಡಿಬಿಟ್ಟು ಹಿಂಗೆ ನಡ್ಕೊಂಡು ಹೋಗೋರು ಇದ್ದಾರೆ. ವಾಕ್ಶುದ್ಧಿ ಮಾಡ್ಕೋಬೇಕಂದ್ರೆ, ನಾಲಿಗೆ ಮೇಲೆ ವಾಕ್ಶುದ್ಧಿ ತಂದ್ಕೋಬೇಕಂದ್ರೆ ತುಂಬ ಕಠಿಣವಾದ ಸಾಧನೆಗಳವು. ಅದು ವಾಕ್ಶುದ್ಧಿ ಬೇರೆ ಇದೆ. ವಾಕ್ಶುದ್ಧಿ ಇರೋದು ಮನುಷ್ಯನಿಗೆ ತಪ್ಪು. ವಾಕ್ಶುದ್ಧಿ ಇರೋ ಬಾಯಲ್ಲಿ ಒಳ್ಳೇದು ಹೇಳ್ತಾರೆ, ಒಳ್ಳೇದು ನಡೀತು. ಕೆಟ್ಟದ್ದು ಹೇಳ್ತಾರೆ, ಕೆಟ್ಟದ್ದು ನಡೀತು. ಯಾರು ವಾಕ್ಶುದ್ಧಿಯನ್ನು ಮಾಡ್ಕೊಳ್ಳಲ್ಲ. ಎಷ್ಟು ಬೇಕು ಅಷ್ಟೇ. ಅಮ್ಮನ ಸೇವೆ ಮಾಡ್ತಾಯಿದ್ರೆ ವಾಕ್ಶುದ್ಧಿ ಬರುತ್ತೆ. ಅಮ್ಮನ ಮಂತ್ರಗಳು ಹೇಳ್ತಾಯಿದ್ರೆ ವಾಕ್ಶುದ್ಧಿ ಬರುತ್ತೆ. ಈಗ ನಾವು ದೇವಸ್ಥಾನ ಕಟ್ಕೊಂಡಿದ್ದೀವಿ, ಅಮ್ಮನಿಗೆ ಸಂಬಂಧಪಟ್ಟು ಪ್ರತ್ಯೇಕವಾಗಿ ಮಂತ್ರಗಳು ಬರ್ತದೆ. ಅದು ಅಮ್ಮನ ಮುಂದೆನೇ ಹೇಳಬೇಕು, ನಾವು ಕ್ಯಾಮ್ರಾ ಮುಂದೆ ಹೇಳೋಂಗಿಲ್ಲ. ಹಂಗಾಗಿ ಅಮ್ಮನ ಮುಂದೆ ಪೂಜೆ ಮಾಡಿದಾಗೆಲ್ಲ ಇಷ್ಟು ಸಾರಿ ಅಂತಂದು ಹೇಳ್ಬಿಟ್ಟು ನಾವು ಆ ಅಮ್ಮನ್ನ ನುಡಿತಾ ಇದ್ದರೆ ಬೀಜ ಮಂತ್ರಗಳು, ಅದಕ್ಕೊಂದು ಶಕ್ತಿ ಬಂದು ಆ ಶಕ್ತಿನೇ ನಮಗೆ ವಾಕ್ಶುದ್ಧಿಯಾಗಿ ಆ ಅಮ್ಮನ ಪರಿವರ್ತನೆ ಮಾಡಿ ನಮಗೊಂದು ಅನುಗ್ರಹ ಕೊಟ್ಟಾಗ ನಾವೇನು ಕೇಳ್ತೀವಿ, ನಮ್ಗೆ ಬರೋಂಥ ಜನಗಳಿಗೆ, ಭಕ್ತರಿಗೆ ಅಥವಾ ಕಷ್ಟದಲ್ಲಿರೋರಿಗೆ ಒಳ್ಳೇದು ಮಾಡಮ್ಮ, ಇದನ್ನು ಬಿಟ್ಟರೆ ನಾವು ಇನ್ನೇನು ಕೋರ್ತೀವಿ. ಬರೋ ಜನ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ ಅನ್ನೋದು ನಮ್ಮ ಮನಸ್ಥಿತಿ. ಆ ಥರ ಕೇಳ್ಕೊತೀವಿ. ಕೆಟ್ಟದ್ದಂತೂ ಮಾಡೋದಿಲ್ಲ. ಅಂದರೆ ಕೆಟ್ಟದ್ದು ಮಾಡಿದ್ರೆ ಬಲಗೈಯಲ್ಲಿ ಕೆಟ್ಟದ್ದು ಮಾಡಿದ್ರೆ ಎಡಗೈಗೆ ತೊಂದರೆ, ಎಡಗೈಯಲ್ಲಿ ಕೆಟ್ಟದ್ದು ಮಾಡಿದ್ರೆ ಬಲಗೈಗೆ ತೊಂದರೆ, ಮಾಡಿದವನಿಗೂ ತೊಂದರೆ ಆಗ್ತದೆ. ಹಂಗಿದ್ಕೊಂಡು ನಾವು ಕೆಟ್ಟದ್ದನ್ನು ಬಯಸೋದಿಲ್ಲ. ಕೆಟ್ಟದ್ದಾಗಿದೆ ಸಮಸ್ಯೆ, ಅದು ಬಗೆಹರಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯಲ್ಲಿ ಕಷ್ಟಪಟ್ಟು ನಾನು 38 ವರ್ಷ ಸರ್ವೀಸ್. ಇವತ್ತಿಗೆ ನನಗೆ 38 ವರ್ಷ ಸರ್ವೀಸು. ಅಲ್ಲಿ ಡೇಟ್ ಕಾಣಿಸುತ್ತೆ, ಅಲ್ಲಿರೋದ್ರಲ್ಲಿ ಡೇಟ್ ಕಾಣಿಸುತ್ತೆ. ನನಗೆ 1991-92 ಇಸ್ವಿ ಫಸ್ಟು ಅದು. ಇವತ್ತಿನ ದಿನಕ್ಕೆ 35 ವರ್ಷ ದಾಟ್ಕೊಂಡು ಹೋಯ್ತು ನನ್ನ ಅನುಭವ. ನಾನು ಎಷ್ಟು ಕೆಲಸ ಮಾಡಿಲ್ಲ, ಎಷ್ಟು ಕಷ್ಟಪಟ್ಟಿಲ್ಲ, ಎಷ್ಟು ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ. ಚಿಕ್ಕ ವಯಸ್ಸಲ್ಲಿ ಎಷ್ಟೋ ಸಾಧನೆಗಳು, ಎಷ್ಟೋ ಕಷ್ಟಗಳು ಪಟ್ಕೊಂಡು ಬಂದು ನಮ್ಮಲ್ಲಿರ್ತಕ್ಕಂಥ ಗ್ರಂಥಗಳು, ನಮ್ಮ ವಂಶ ಪಾರಂಪರಿಕ ಇದ್ದಂಥ ವಿದ್ಯೆಗಳನ್ನ ಎಲ್ಲ ಪರಿಶೋಧನೆ ಮಾಡಿ ಇವತ್ತು ಜನಕ್ಕೆ ಅನುಕೂಲ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ತಾಯಿ ಚೌಡೇಶ್ವರಮ್ಮನ ಕೃಪೆ ನಮ್ಮಲ್ಲಿ ಇದ್ಕೊಂಡು ಬರೋ ಜನಕ್ಕೆ ಇಷ್ಟು ಮಾತ್ರ ಸುಖ ಸಿಗ್ತಾಯಿದೆ ಅಂತಂದೇಳಿ ತೃಪ್ತಿ ಇದೆ ನಮಗೆ ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ಕೊಡ್ತೀವಿ.